ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ರೇಷ್ಮೆ ಬ್ಲೌಸ್ ಏನಿದೆ ಇದಕ್ಕೆ ನಾನು ಕಾಂಟ್ರಾಸ್ಟ್ ಆಗಿ ಗೋಲ್ಡ್ ಕ್ಲಾತ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಗೋಲ್ಡ್ ಪೈಪಿಂಗ್ ಮಾಡಬೇಕು ಅಂತ ಈ ಥರ ಒಂದು ಕ್ಲಾತನ್ನು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಕೆಲವರು ಥ್ರೆಡ್ ಪೈಪಿಂಗು ಮಾಡಿಕೊಡಿ ಅಂತ ಹೇಳ್ತಾರೆ. ಥ್ರೆಡ್ ಪೈಪಿಂಗು ನಾರ್ಮಲ್ ಮಿಷಿನಲ್ಲಿ ಫೋಟೋ ಚೇಂಜ್ ಮಾಡಿದಾಗ ಸೆಟ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಕ್ಲಾತನ್ನು ಬಳಸ್ಕೊಂಡ್ಬಿಟ್ಟು ಥ್ರೆಡ್ ಪೈಪಿಂಗ್ ಯಾವ ಫಿನಿಶಿಂಗ್ ಬರುತ್ತೋ ಅದೇ ರೀತಿ ಫಿನಿಶಿಂಗು ಹೊಲ್ದಾದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ನೀವು ಕೂಡ ನೋಡ್ಬೋದು. ಸೊ ಬನ್ನಿ, ಈಗ ಇಲ್ಲಿ ನಾನು ಎಲ್ಲ ಬ್ಲೌಸ್ ಏನಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಎಲ್ಲದು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಪೈಪಿಂಗ್ ಒಂದು ಮಾಡ್ಕೋಬೇಕು. ಇದು ನಾರ್ಮಲ್ಲು ರೌಂಡ್ ನೆಕ್ಕು, ಡಿಸೈನ್ ನೆಕ್ ಏನೂ ಇಲ್ಲ. ಸೊ ಇದು ರೇಷ್ಮೆ ಬ್ಲೌಸ್ ಆಗಿರೋದ್ರಿಂದ ಏಜ್ಡ್ ಪರ್ಸನ್ಸ್ ಏನಿದ್ದಾರೆ ಅವರು ಡಿಸೈನ್ ಇಡಿಸ್ಕೊಳೋದಿಲ್ಲ. ಹಾಗಾಗಿ ಇದು ಏನಿದೆ ಗೋಲ್ಡ್ ಬಾರ್ಡ್ರು ಇದಕ್ಕೆ ಮ್ಯಾಚ್ ಆಗೋ ರೀತಿ ಒಂದು ಕ್ಲಾತ್ ಏನಿದೆ ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಹಚ್ಚಿದ ಮೇಲೆ ನೋಡಿ ಈಗ ಈ ರೀತಿ ಫಿನಿಶಿಂಗ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದು ಹಚ್ಚಿದ ಮೇಲೆ ಯಾವ ರೀತಿ ಫಿನಿಶಿಂಗ್ ಕಾಣುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೈಪಿಂಗು ಹೊಸೊಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ, ಪೈಪಿಂಗ್ ಬಗ್ಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ. ಯಾಕಂದರೆ ಪ್ರತಿಯೊಂದು ಮೆಥಡ್ ಏನಿದೆ ಅದನ್ನು ಪರ್ಫೆಕ್ಟಾಗಿ ತಿಳ್ಕೊಂಡಾಗ ಮಾತ್ರ ಪೈಪಿಂಗ್ ಅನ್ನೋದು ಮಾಡೋದಕ್ಕೆ ಬರುತ್ತೆ. ಸೊ ನಾನಿಲ್ಲಿ ಅರ್ಧ ಮೀಟ್ರು ಕ್ಲಾತನ್ನು ತೊಗೊಂಬಂದಿದ್ದೀನಿ, ಗೋಲ್ಡ್ ಕ್ಲಾತು. ಪೈಪಿಂಗ್ಗೆ ಅಂತಲೇ ಬೇರೆ ಸಿಗುತ್ತೆ, ಅದು ಥ್ರೆಡ್ ಪೈಪಿಂಗಿಗೆ ಬೇರೆ ಅಂತ ಸಿಗುತ್ತೆ. ಸೊ ಇದು ನಾರ್ಮಲ್ಲಾಗಿ ಬ್ಲೌಸ್ ಹೊಲ್ಸ್ಕೊತಾರಲ್ವ ಅದೇ ಪೀಸಲ್ಲಿ ಹರಿಸ್ಕೊಂಬಂದಿದ್ದೀನಿ ನಾನು. ಸೊ ಈಗ ಯಾವ ರೀತಿ ಅದನ್ನು ಕಟ್ ಮಾಡ್ಕೊಬೇಕು ಅಂತ ಹೇಳ್ಕೊಡ್ತೀನಿ. ಅರ್ಧ ಮೀಟ್ರ್ ತೊಗೊಂಬಂದರೆ ನೀವು ಸುಮಾರು ಬ್ಲೌಸಸ್ಗೆಲ್ಲ ಪೈಪಿಂಗ್ನ ನೀವು ಮಾಡ್ಕೋಬೋದು. ಸೊ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಇದು ನಮ್ಮದು ನಾರ್ಮಲ್ ಮಿಷಿನ್ ಇರೋದ್ರಿಂದ ಬರೋಲ್ಲ. ಹಾಗಾಗಿ ಇದು ಈ ಕ್ಲಾತಲ್ಲೇ ನಾನು ಪೈಪಿಂಗ್ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಯಾರು ಹೊಸ ನೋಡ್ತೀರಾ ಪ್ಲೀಸ್ ಫ್ರೆಂಡ್ಸ್ ಲಾಸ್ಟಿಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಕೇಳ್ಬೋದು. ಸೊ ನೋಡಿ, ಇದು ಈ ಕ್ಲಾತ್ ಏನಿದೆ ಇದನ್ನು ನಾವು ಕಾರ್ನರ್ ಏನಿದೆ ಈ ರೀತಿ ಇಟ್ಕೋಬೇಕು. ಸೊ ಇದನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಈ ಸ್ಟ್ರೈಟ್ ಲೈನ್ ಏನಿದೆ, ಈ ಸ್ಟ್ರೈಟ್ ಲೈನ್ ಇದೆ, ಇದು ನೋಡಿ ಇದು ಈ ರೀತಿ ಬರಬೇಕು, ಸರಿನಾ? ಈ ಸ್ಟ್ರೈಟ್ ಇರೋದು ಈ ಕಡೆ ಸ್ಟ್ರೈಟ್ ಆಗಬೇಕಿದು. ಸೊ ಈ ಥರ ಇದ್ದಾಗ ನಿಮಗೆ ಪರ್ಫೆಕ್ಟ್ ಕ್ರಾಸ್ ಪೀಸು ಕಟ್ಟಿಂಗು ಸಿಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು. ನೋಡಿ ಇಲ್ಲೊಂದೇನು ಮಡಚಿರೋದು ಮಡಕೆ ಇದೆ ಅಲ್ವಾ, ಇದಕ್ಕೆ ಇದು ಬಂದು ಕೂತ್ಕೊಂಡ್ರೆ ಸಾಕು. ಸೊ ಇದು ಪರ್ಫೆಕ್ಟು ಕ್ರಾಸ್ ಪೀಸ್ ಕಟ್ಟಿಂಗು. ಸೊ ಇದನ್ನು ನಾವು ನೀಟಾಗಿ ಈ ರೀತಿ ಮಡ್ಚ್ಕೊಂಡು ಕಟ್ ಮಾಡಿದಾಗ ಯಾವುದೇ ರೀತಿ ಸುಕ್ಕು ಬರಲ್ಲ. ಪೈಪಿಂಗ್ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ನನಗೆ ಈ ಪೀಸು ಸಿಕ್ಕಿದೆ. ಈ ಪೀಸು ದೊಡ್ಡ ದೊಡ್ಡ ಪೀಸ್ಗಳು ಸಿಗ್ತಾ ಹೋಗುತ್ತೆ. ಇಲ್ಲೇನಾದರೂ ಶಾರ್ಟೇಜ್ ಆದರೆ ನಾನು ಇಲ್ಲಿ ತೊಗೊತೀನಿ. ಸೊ ಈಗ ಇಲ್ಲಿ ಮೇಲೆ ಕೆಳಗೆ ಯಾವುದು ನೋಡ್ಕೊಳ್ಳಿ. ಫಸ್ಟು ಉಲ್ಟಾ ಏನಿದೆ ಈ ಕಡೆ ಸೈಡು ನಾವು ಈಗ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಬೇಕು. ಇದು ನೋಡಿ, ಒಂದು ಸಾಲಿ ನೀವು ಕಟ್ ಮಾಡ್ಕೊಂಬಿಟ್ರೆ 1 ಇಂಚಿಂದಿದು ಇದು ಫಾಲಿಂದ ಏನು ರೊಟ್ಟು ಬರುತ್ತಲ್ವ ಅದು. ಸೊ ನೋಡಿ ಈಗ 1 ಇಂಚಿಗೆ ನಾನು ಮಾರ್ಕ್ ಮಾಡಿ ಈ ರೊಟ್ಟನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಪೈಪಿಂಗ್ ಮಾಡ್ಬೇಕಾದ್ರೆ ಆಗಲೆಲ್ಲ ಮಾರ್ಕ್ ಮಾಡ್ತಾ ಕುತ್ಕೊಳಕ್ಕಾಗಲ್ಲ, ಅಥವಾ ಒಂದೇ ಫ್ರೀ ಹ್ಯಾಂಡ್ ಡ್ರಾ ಮಾಡಿಕೊಂಡು ಕಟ್ ಮಾಡೋಕ್ಕೆ ಹೋದರೆ ಹೆಚ್ಚು ಕಡಿಮೆ ಬರುತ್ತೆ. ಹಾಗಾಗಿ ಈ ರೀತಿ ರೊಟ್ಟಿದ್ರೆ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಬಿಗಿನರ್ಸಿಗಂತೂ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಡೈರೆಕ್ಟು ಕಟ್ ಮಾಡ್ಬೋದು, ಆದರೆ ಪರ್ಫೆಕ್ಟಾಗಿ ಬರುತ್ತೋ ಇಲ್ಲ ಅನ್ನೋದು ಡೌಟ್ ಇದ್ದರೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1 ಇಂಚಿದ್ರೆ ಸಾಕು. ಪೀಸು ಅಗಲ ಏನಿದೆ 1 ಇಂಚು ಕಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಮೆಥಡ್ ಏನಿದೆ ತುಂಬ ಈಸಿ ಆಗಿರುವಂಥ ಒಂದು ಮೆಥಡ್. ಪೈಪಿಂಗಿಂದಲ್ಲೇ 3-4 ಥರ ಇದೆ ಪೈಪಿಂಗ್ ಮಾಡೋದು. ಸೊ ಅದರಲ್ಲಿ ನನಗೆ ಇಷ್ಟ ಆಗಿರುವಂಥ ಒಂದು ಮೆಥಡ್ ಅಂದರೆ ಈ ಥರ ಪೈಪಿಂಗು. ಸೊ ಅದು ಫುಲ್ಲು ನೋಡಿ ನೀವು, ಆಮೇಲೆ ನೀವು ಕೂಡ ಟ್ರೈ ಮಾಡಿ ಸಕ್ಸಸ್ ಆದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಇದೇ ಥರ ನಾನು ಎಲ್ಲ ಪೀಸ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಡೀಪ್ ಕಡಿಮೆ ಇರೋದ್ರಿಂದ ಒಂದು 4-5 ಆದರೆ ಸಾಕಾಗತ್ತೆ. ನಾನು ನಿಮಗೆ ಕಟ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನೀಗ ಈ ಕ್ರಾಸ್ ಪೀಸ್ ಏನಿದೆ ಕಟ್ ಮಾಡ್ಕೊಂಡಿದ್ದೀನಿ. ಇದು
ತುಂಬ ಉದ್ದ ಇದೆ, 4-5 ಪೀಸ್ ಆದರೂ ಸಾಕಾಗುತ್ತೆ. ಈ ಥರ ಉದ್ದ ಉದ್ದ ಇದ್ದರೆ ಒಂದು 3 ಆದರೂ ಸಾಕಾಗುತ್ತೆ. ಸೊ ಇಲ್ಲಿ ನಾನು 4 ಪೀಸ್ ಇಟ್ಕೊಂಡಿದ್ದೀನಿ. ಈಗ ನಾನು ಸೀದಾ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾರ್ಕ್ ಮಾಡಿರೋದು ಏನಿದೆ ಇದು ಉಲ್ಟಾ, ಇದು ಸೀದಾ. ಆಮೇಲೆ ಆದಷ್ಟು ನೀವು ನೋಡಿ, ಇದು 2 ಡೈರೆಕ್ಷನಲ್ಲಿ ಕಟ್ಟಿಂಗ್ ಅನ್ನೋದು ಬಂದಿರುತ್ತೆ. ಸೊ ನೀವು ಒಂದೇ ಡೈರೆಕ್ಷನಲ್ಲಿ ಬರೋ ರೀತಿ ಇಟ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಒಂದೇ ಡೈರೆಕ್ಷನ್ ಬರೋ ರೀತಿ ಇಟ್ಕೊಬೇಕು. ಇದು ಯಾವ ಡೈರೆಕ್ಷನಲ್ಲಿದೆ ಇದನ್ನು ಕೂಡ ಅದೇ ಡೈರೆಕ್ಷನಲ್ಲೇ ಕಟ್ ಮಾಡ್ಕೋಬೇಕು ಈ ರೀತಿ. ಸೊ ಇದನ್ನು ಮೊದಲೇ ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಹೊಲಿಬೇಕಾದ್ರೆ ಏನು ಮತ್ತೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ಆ ಕಡೆ ಡೈರೆಕ್ಷನು, ಒಂದು ಈ ಕಡೆ ಡೈರೆಕ್ಷನು ಬಂದಿರುತ್ತೆ. ಹಾಗಾಗಿ ಇವೆಲ್ಲದು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, 2 ಏನಿದೆ 2 ತುದಿನೂ ಒಂದೇ ಡೈರೆಕ್ಷನ್ ಇರಬೇಕು. ಈ ಕಡೆನೇ ಇದೆ, ಇದು ಕೂಡ ಈ ಕಡೆನೇ ಇದೆ. ಈ ರೀತಿ ಡೈರೆಕ್ಷನ್ ಏನಿದೆ ಮಾಡ್ಕೊಂಡ್ಮೇಲೆ ಇದು ಜಾಯಿಂಟ್ ಮಾಡೋದು ಕೂಡ ಸುಮಾರು 3 ಮೆಥಡ್ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ. ಈ ಡೈರೆಕ್ಷನ್ ಇರುವಾಗ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಇದು ಏನಿದೆ ಈ ರೀತಿ ಇಟ್ಕೋಬೇಕು. ಇದು ಸೀದಾ, ಇದು ಸೀದಾ. ಈ ಸೀದಾನ ಈ ರೀತಿ ಇಟ್ಕೋಬೇಕು. ನೀವು ಇಟ್ಕೊಂಡಾಗ ನೋಡ್ರಿ, ಇಲ್ಲಿ ಒಂದು ಮೂಲೆ ಕ್ರಿಯೇಟ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ಹತ್ರದಿಂದ. ಇದು ಈಸಿ ಮೆಥಡ್. ನಿಮಗೆ ಕಷ್ಟ ಅನಿಸುತ್ತೆ ಅಂದರೆ ಬೇರೆ ಮೆಥಡ್ಗಳನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ರೀವಿಯಸ್ ವಿಡಿಯೋ. ಅದು ಐ ಕಾರ್ಡಲ್ಲಿ ನಿಮಗೆ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲೇನಿದೆ ನೋಡಿ ಮೂಲೆ, ಈ ಮೂಲೆಯಿಂದ ಈ ಮೂಲೆಗೆ ಹೊಲಿಗೆ ಅನ್ನೋದನ್ನು ಹಾಕಿದರೆ ಆಯಿತು ಫ್ರೆಂಡ್ಸ್. ಎಲ್ಲ ಪೀಸಸ್ಸು ಇದೇ ರೀತಿ ಜಾಯಿಂಟ್ ಮಾಡ್ಕೊಬೇಕು. ಈ ರೀತಿ ನೋಡಿ, ನಾನೀಗ ಇದನ್ನು ಜಾಯಿಂಟ್ ಮಾಡ್ಕೊತೀನಿ. ಫಸ್ಟು ನಾನು ಇಲ್ಲಿ ಡಬಲ್ ಫೂಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಫೂಟಲ್ಲೂ ಬೇರೆ ಬೇರೆ ರೀತಿ ಸಿಗುತ್ತೆ ನಿಮಗೆ, ನಿಮ್ಮ ಮಿಷಿನ್ಗೆ ಸೆಟ್ ಆಗುವಂಥದ್ದು. ಮತ್ತು ಏನಿದೆ ಇದು ಫೂಟು ಮಧ್ಯೆ ಏನಿದೆ ಗ್ಯಾಪು ಸ್ವಲ್ಪ ಅಗಲ ಇರೋದೇ ತಗೊಳ್ಳಿ, ಗ್ಯಾಪ್ ಇರೋದಂಥದ್ದು. ಆವಾಗ ಪೈಪಿಂಗ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇದನ್ನು ನಾವು ಸ್ಟಾರ್ಟಿಂಗ್ ಯಾವಾಗಲೂ ಗಂಟು ಹೊಲಿಗೆನೆ ಹಾಕೋಬೇಕು. ಈಗ ಹಾಕಿದ ಮೇಲೆ ಇದು ಬಟ್ಟೆ ಯಾವ ಡೈರೆಕ್ಷನಲ್ಲಿದೆ ಅದೇ ಡೈರೆಕ್ಷನ್ಗೆ ಕಟ್ ಮಾಡಿಕೊಂಡು ಈ ರೀತಿ ನೋಡಿ ಓಪನ್ ಮಾಡಿದಾಗ ಸೊ ಸ್ಟ್ರೈಟಾಗಿ ಬರಬೇಕಾಗತ್ತೆ. ಅಕಸ್ಮಾತ್ ಬರಲಿಲ್ಲ ಅಂದರೆ ನೀವು ಇಲ್ಲೇನು ಎಡ್ಜ್ ಇದೆ ಆ ಎಡ್ಜಿಗೆ ನೀವು ಹೊಲಿಗೆ ಅನ್ನೋದನ್ನ ಹಾಕೋಬೇಕಾಗತ್ತೆ. ಇಲ್ಲೇನಾದರೂ ಅಗಲ ಇದ್ರೆ ಚೂರು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇದು ಸ್ಟ್ರೈಟಾಗೆ ಬಂದಿರಬೇಕು. ಇದು ಸ್ವಲ್ಪ ಗೋಲ್ಡ್ ಜರಿ ಬಂದಿರೋದ್ರಿಂದ ಸ್ವಲ್ಪ ಏನಾಗುತ್ತೆ ಷಟ್ಕಣ್ ಥರ ಇರುತ್ತೆ. ನೀವು ಇದನ್ನು ನೀಟಾಗಿ ಕೂರಿಸ್ಕೋಬೇಕು ಈ ರೀತಿ. ಸೊ ಎಲ್ಲ ಇದೇ ಡೈರೆಕ್ಷನಲ್ಲೇ ಕಟ್ ಮಾಡ್ಕೊಂಡಿರೋದ್ರಿಂದ ಈಗ ಇದು ಜೋಡಿಸಿ ಹೊಲಿಯೋದಕ್ಕೆ ಈಸಿ ಆಗುತ್ತೆ ನೋಡಿ. ಸೊ ಹೊಲ್ದಾದ್ಮೇಲೆ ಇದನ್ನು ಸೀದಾನ ಇಟ್ಕೋಬೇಕು ಯಾವಾಗಲೂ. ಮತ್ತು ಇದು ಕೂಡ ಉಲ್ಟಾ ಯಾವುದು ಸೀದಾ ಯಾವುದು ನೋಡ್ಕೊಳ್ಳಿ. ಇದು ಸೀದಾ ಅಂದಾಗ ನೀವು ಇದನ್ನು ಇದ್ರ ಮೇಲೆ ಈ ರೀತಿ ಹಾಕ್ಬಿಟ್ಟು ಸೇಮ್ ಅದೇ ಥರನೇ ಮೂಲೆ ಏನಿದೆ ಅದನ್ನು ಹೊಲ್ಕೋಬೇಕು. ಸೊ ನೋಡಿ, ಇದು ಏನಿದೆ ಪಾಯಿಂಟ್ ಇಲ್ಲಿ ಬಂದಿರುತ್ತಲ್ವ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹೊಲ್ಕೊಬೇಕು ಅಷ್ಟೇ, ಇನ್ನೇನು ಇಲ್ಲ. ಕ್ರಾಸ್ ಪೀಸು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳೋದ್ರಲ್ಲೇ ವೇರಿಯೇಷನ್ ಆದರೆ ನಿಮಗೆ ಸುಕ್ ಬರ್ತಾ ಹೋಗುತ್ತೆ ಹೊಲಿಬೇಕಾರೆ. ಹಾಗಾಗಿ ಕ್ರಾಸ್ ಪೀಸ್ ನಾನು ಹೇಳೋ ಮೆಥಡಲ್ಲೇ ಮಾಡಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇನ್ನೊಂದು ಪೀಸು ನಾನು ನೋಡ್ಕೊತೀನಿ. ಇಲ್ಲ ಇದನ್ನು ಒಂದ್ಸಲಿ ಅಳತೆ ಮಾಡಿ ನೋಡ್ಕೊತೀನಿ, ಆಮೇಲೆ ಬೇಕಿದ್ರೆ ಈ ಪೀಸನ್ನು ಹಚ್ಕೊತೀನಿ. ಈಗ ಅಳತೆ ಮಾಡೋಣ ಫಸ್ಟು. ಈ ನೆಕ್ ಏನಿದೆ ಈ ನೆಕ್ಕಿಗೆ ನಾವು ಇಲ್ಲಿ ಸ್ಟಾರ್ಟಿಂಗ್ ಒಂದು 3/4 ಇಂಚಾದರೂ ಬಿಟ್ಬಿಟ್ಟು ಈ ರೀತಿ ಇಟ್ಕೊತ ಹೋಗ್ಬೇಕು. ಈ ನೆಕ್ ಏನಿದೆ ಫುಲ್ಲು ಈ ತುದಿಯಿಂದ ಕಾಜಾಪಟ್ಟಿಯಿಂದ ಗುಂಡಿ ಪಟ್ಟಿವರೆಗೂ ನಾವು ಇದೇ ರೀತಿ ಇಟ್ಕೊತ ಹೋದರೆ ನಿಮಗೆ ಗೊತ್ತಾಗುತ್ತೆ ಶಾರ್ಟೇಜ್ ಇದೆಯೋ ಇದೆ. ಉದ್ದ ಇದ್ದರೆ ಪರವಾಗಿಲ್ಲ, ನೋಡಿ ಕರೆಕ್ಟಾಗೆ ಬರ್ತಾ ಇದೆ. ಸೊ ನಿಮಗೇನಾದರೂ ಡೌಟ್ ಇದ್ರೆ ಬೇಕಿದ್ರೆ ಇನ್ನೊಂಚೂರು ಹೊಲ್ಕೊಬೋದು ಪೀಸು. ನನಗೆ ಈಗ ಇದು ಸಾಕಾಗತ್ತೆ. ಈ ಪೀಸು ನೆಕ್ಸ್ಟ್ ಇನ್ನೊಂದು ಬ್ಲೌಸಿಗೆ ಬರುತ್ತೆ, ಬಿಸಾಕಬೇಡಿ. ಸೊ ಈಗ ಇದನ್ನು ನಾವು ಸ್ಟ್ರೈಟಾಗಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಕೂಡ ಸ್ಟ್ರೈಟಾಗಿ ಕಟ್ ಮಾಡ್ಕೊ, 2 ತುದಿನೂ ನೀವು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಗೊತ್ತಾಯ್ತಲ್ವ ನಿಮಗೆ, ಅದು ಚೆಕ್ ಮಾಡ್ಕೊಬೇಕು ಬ್ಲೌಸು ಏನಿದೆ
ಅಳತೆ ಬ್ಲೌಸ್ ಪ್ರಕಾರನೇ ಇದನ್ನು ಕೂಡ ಚೆಕ್ ಮಾಡ್ಕೊಂಬಿಡಿ ಫಸ್ಟೇ. ರಾಜಪಟ್ಟಿ ಗುಂಡಿ ಪಟ್ಟಿ ಏನಿದೆ ಲೆಂತು, ಇದು ಕೆಲವರು ತುಂಬ ಶಾರ್ಟ್ ಇಷ್ಟಪಡ್ತಾರೆ ಇಷ್ಟು. ಸೊ ನೋಡ್ಕೊತೀನಿ ಈಗ ನಾನು. ನೋಡಿ ಇದೇನಿದೆ ಇದೇ ಅಳತೆ ಪ್ರಕಾರ ಕಟ್ ಮಾಡಿರೋದು, ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ ಫಸ್ಟು. ಇದು ಲೆಂತ್ ಇಲ್ಲಿ ನೋಡಿ ಒಂಚೂರು ಜಾಸ್ತಿನೇ ಇದೆ, ಇದು ಒಂಚೂರು ಕಟ್ ಮಾಡ್ಕೊಬೇಕಾಗತ್ತೆ. ನಾನು ಆ ಹೊಲಿಗೆ ಬಿಟ್ಕೊಂಡ್ಮೇಲೆ ಅದನ್ನು ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಹೊಲಿಗೆ ಇದು ಪೈಪಿಂಗ್ ಮಾಡೋದು ಹೇಗೆ ಅಂತ. ಸೊ ನಾನೀಗ ಇದನ್ನು ಕಟ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಲೆವೆಲ್ ನೋಡ್ಕೊಳ್ಳಿ, ಕೆಳಗೆ ಮತ್ತು ಮೇಲೆ ಎರಡು ಕೂಡ ನೀಟಾಗಿ ಕೂರೋ ಥರ ಇರಬೇಕು. ಸೊ ಈಗ ಪೈಪಿಂಗು ಏನಿದೆ ಇದನ್ನು ನಾವು 1/4 ಇಂಚು ಗ್ಯಾಪಲ್ಲಿ ಹೊಲ್ಕೊಬೇಕು ಫ್ರೆಂಡ್ಸ್. ನೋಡಿ ಇದೇನಿದೆ ಇದನ್ನು ಯಾವಾಗಲೂ ಓಪನ್ ಮಾಡಿಕೊಂಡು ತೀಡಬೇಕು ಚೆನ್ನಾಗಿ. ಇದು ಜರಿ ಇರೋದ್ರಿಂದ ಸ್ವಲ್ಪ ರಫ್ ಅನಿಸುತ್ತೆ, ಹಾಗಾಗಿ ಇದನ್ನು ನಾವು ಈ ರೀತಿ ಉಗುರಲ್ಲಿ ಒಂದ್ಸಲಿ ತೀಡ್ಕೊಂಡ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಈಗ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಇದು 1 ಇಂಚು ಇದಿರೋದ್ರಿಂದ ಬಟ್ಟೆ ಇದರಲ್ಲಿ ನಾವು 1/4 ಇಂಚು ಮಡ್ಚ್ಕೋಬೇಕು. ಈ ರೀತಿ 1/4 ಇಂಚು ಮಡ್ಚ್ಕೊಂಡ್ರೆ ನಿಮಗೆ ಇಲ್ಲಿ ಇಷ್ಟು ಜಾಗ ಉಳಿಯುತ್ತೆ ನೋಡಿ, ಅರ್ಧ ಇಂಚಷ್ಟು. ಇದಿಷ್ಟನ್ನೇ ನೀವು ಮಡಚಿಬಿಟ್ಟು ಹೊಲಿಬೇಕು. ಅಕಸ್ಮಾತ್ ಜಾಸ್ತಿ ಮಡಚಿ ಹೊಲಿದಾಗ ನಿಮಗೆ ಪೈಪಿಂಗ್ ಮಾಡೋದಕ್ಕೆ ಬಟ್ಟೆ ಸಾಕಾಗಲ್ಲ, ಹಾಗಾಗಿ ಈ 1/4 ಇಂಚ್ ಅನ್ನೋದು ಕರೆಕ್ಟಾಗಿ ನೀವು ಮಡ್ಚ್ಕೊಂಡು ಹೊಲಿಬೇಕು ಫ್ರೆಂಡ್ಸ್. ನಾನೀಗ ಹೊಲಿತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನೀಗ 1/4 ಇಂಚ್ ನೀವು ಮಡಚಿ ಹೊಲ್ದಿದ್ದೀನಿ. ಈ ರೀತಿ ನೀಟಾಗಿ ಯೂನಿಫಾರ್ಮಾಗಿ ನೀವು ಹೊಲ್ಕೋಬೇಕು. ಯಾಕಂದರೆ ಇಲ್ಲಿ ಬಿಡ್ತು ಏನಿದೆ ಎಲ್ಲ ಕಡೆ ಸಮಾನವಾಗಿ ಸಿಗಬೇಕು ನಿಮಗೆ, ಆವಾಗ ಹೊಲಿಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೊ ನಾನೀಗ ಇಲ್ಲಿ ಏನಿದೆ ಇಲ್ಲಿ ಗ್ಯಾಪಲ್ಲಿ ಹೊಲಿಯೋದನ್ನು ಹೇಳ್ಕೊಡ್ತೀನಿ ನಿಮಗೆ ಫಸ್ಟು. ಸೊ ಇಲ್ಲಿ ಒಂಚೂರು ಅರ್ಧ ಇಂಚು ಬಿಟ್ಕೊಂಡ್ರೆ ಸಾಕು. ಆಮೇಲೆ ಇಲ್ಲಿ ಏನು ಹೊಲಿತೀರಲ್ವ ಹೊಲಿಗೆ ಬಿಡೋದು, ಈ ಎಡ್ಜಿಂದ 1/4 ಇಂಚು ಗ್ಯಾಪಲ್ಲಿ ನೀವು ಹೊಲಿಗೆ ಅನ್ನೋದನ್ನ ಹಾಕಬೇಕು ಫ್ರೆಂಡ್ಸ್. ಸೊ ಹೊಲಿಗೆ ಅನ್ನೋದು 1/4 ಇಂಚು ಗ್ಯಾಪಲ್ಲಿ ಹೊಸೊಬ್ಬರಿಗೆ ಹೊಲಿಯೋದಕ್ಕೆ ಕಷ್ಟ ಆಗ್ಬೋದು, ಹಾಗಾಗಿ ಈ ಒಂದು ಮೆಥಡ್ ಏನಿದೆ ಅದನ್ನು ಫಾಲೋ ಮಾಡಿ. ಪ್ರತಿಯೊಂದು ಪೈಪಿಂಗ್ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಸೊ ಇದು ಕೆಲವರು ಹೊಸದಾಗಿ ನೋಡ್ತಿರ್ತಾರೆ, ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮತ್ತೆ ಮತ್ತೆ ತಿಳಿಸ್ತಾ ಇದ್ದೀನಿ ನಾನು. ಈ ಫೂಟ್ ಎಡ್ಜ್ ಏನಿದೆ ಈ ಕಡೆ ಫುಲ್ಲು ಎಡ್ಜ್ ಏನಿದೆ ಅಲ್ಲ ಫ್ರೆಂಡ್ಸ್, ಈ ಎಡ್ಜು ಮತ್ತು ಈ ಬಟ್ಟೆ ಎಡ್ಜು ಎರಡು ಸಮವಾಗಿ ಹೋಗ್ತಾ ಹೋದರೆ ಆಯಿತು. ನೋಡಿ ಇಟ್ಕೊಂಡಾಗ ನಾವು ಏನು ಮಾಡ್ತೀವಿ, ಇದು ಲೆವೆಲ್ಲಿಗೆ ಇಟ್ಕೋಬೇಕು. ಈ ಲೆವೆಲ್ಲಿಗೆ ಇಟ್ಕೊಂಡ್ಬಿಟ್ಟು ನೀವು ಯೂನಿಫಾರ್ಮ್ ಆಗಿ ಫುಲ್ಲು ಅದೇ ಕೊನೆವರೆಗೂ ನೀವು ಇದೇ ಮೆಥಡ್ನ ಫಾಲೋ ಮಾಡಿ. ಅವಾಗ 1/4 ಇಂಚ್ ಗ್ಯಾಪಲ್ಲೇ ನೀವು ಹೊಲಿಗೆನ ನೋಡ್ಬೋದು. ಸೊ ನಾನೀಗ ಇಲ್ಲಿ ಮುಂದೆ ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಇಲ್ಲಿ ನೋಡಿ ಗ್ಯಾಪ್ ಏನಿದೆ ಈ ಥರ ಗ್ಯಾಪ್ ಇಟ್ಕೊಂಡಿದ್ದೀನಿ ನಾನು. ಸೊ ಹೊಸೊಬ್ಬರು ಏನಿದೆ ಸ್ವಲ್ಪ ಹೊಲಿಬೇಕಾರೆ ಕಷ್ಟಪಡ್ತಿರ್ತಾರೆ, ಹಾಗಾಗಿ ಕೆಲವೊಂದು ಐಡಿಯಾಸ್ನ ನಾವೇ ಮಾಡ್ಕೋಬೇಕಾಗತ್ತೆ. ನೋಡಿ ಇದೇನಿದೆ ಕ್ರಾಸ್ ಪೀಸು, ಇದನ್ನು ಈ ತುದಿಯಲ್ಲೇ ಇಟ್ಕೊಳ್ಳಿ. ಈ ಬಟ್ಟೆ ತುದಿ ಏನಿದೆ ಈ ಫೂಟ್ ತುದಿ ಇಟ್ಕೊಂಡು ಹೊಲ್ಕೊತ ಹೋದ್ರೆ ಆಯ್ತು. ನೋಡಿ ನಾವು ಕೆಲವೊಂದು ಐಡಿಯಾಸ್ನ ನಾವೇ ಮಾಡ್ಕೋಬೇಕು, ಯಾಕೆಂದರೆ ಹೊಲಿತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಾರಲ್ಲ, ಹಾಗೆ ಎಲ್ಲದೂ ಕೂಡ ಎಲ್ಲರೂ ಹೇಳ್ಕೊಡೋದಿಲ್ಲ, ನಾವೇ ಕೆಲವೊಂದು ಐಡಿಯಾಸ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಇದೇ ಥರನೇ ನಾನು ಲಾಸ್ಟ್ವರೆಗೂ ಹೊಲ್ಕೊತೀನಿ. ಆಮೇಲೆ ಹೊಲಿಬೇಕಾದ್ರೆ ಪ್ರತಿಯೊಂದನ್ನು ಕೂಡ ನೀವು ಗಮನ ಹರಿಸ್ಬೇಕು. ಈ ಕೆಳಗಡೆ ಶೋಲ್ಡ್ರ್ ಪಟ್ಟಿನೂ ಅಷ್ಟೇ ಒಂದೇ ಕಡೆ ಇರೋ ರೀತಿ ನೋಡ್ಕೊಳ್ಳಿ ಫಸ್ಟು. ಒಂದು ಈ ಥರ ಒಂದು ಈ ಥರ ಹೊಲಿದ್ರೆ ಏನಾಗುತ್ತೆ, ಇಲ್ಲಿ ಉಬ್ಬದಂಗೆ ಆಗುತ್ತೆ ನೋಡಿ. ಒಂದು ಡೈರೆಕ್ಷನ್ ಈ ಕಡೆ ಒಂದು ಡೈರೆಕ್ಷನ್ ಈ ಕಡೆ ಹೊಲಿದ್ರೆ
ಇಲ್ಲೇನಾಗುತ್ತೆ ಉಬ್ಬದಂಗೆ ಬರುತ್ತೆ. ಹಾಗಾಗಿ ಸೊ ನೀವೇನು ಮಾಡಬೇಕು, ಇದನ್ನು ಹಿಂದ್ಗಡೆ ಹೊಲಿದಿದ್ರೆ ಹಿಂದ್ಗಡೆನ ಹಾಕಬೇಕು. ಪೈಪಿಂಗ್ ಅನ್ನೋದು ತುಂಬ ಮುಖ್ಯ. ಫಿನಿಶಿಂಗ್ ಕಾಣಬೇಕು. ಸುಮಾರು ಜನ ಫಿನಿಶಿಂಗ್ ಇಷ್ಟಪಡ್ತಾರೆ. ಕರೆಕ್ಟಾಗಿ ಕೂತರು ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿರಬೇಕು. ಬೋಟಿಕ್ ಸ್ಟೈಲಲ್ಲೇ ನೀವು ಕೂಡ ಫಿನಿಶಿಂಗ್ ಕೊಟ್ಟರೆ ತುಂಬ ಜನ ಹೊಲಿಸ್ಕೊತಾರೆ ಫ್ರೆಂಡ್ಸ್. ಸೊ ತುಂಬ ಜನ ಕಷ್ಟಪಡ್ತಿರ್ತೀರ ಅಲ್ವಾ ಪೈಪಿಂಗ್ ಮಾಡೋದು ಕಷ್ಟ ಅಂತ. ಸೊ ಈ ಒಂದು ವಿಡಿಯೋ ನೀವು ನೋಡಿದರೆ ನಿಮ್ಮ ಒಂದು ಏನು ಸಮಸ್ಯೆ ಇದೆ ಅದು ಖಂಡಿತವಾಗಿಯೂ ಬಗೆಹರಿಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಟ್ರೈ ಮಾಡಿ ಒಂದ್ಸಲಿ ಈ ಮೆಥಡ್ನ. ಸೊ ಇಷ್ಟು ಸುಲಭನಾ, ಇಷ್ಟು ದಿನ ಒದ್ದಾಡ್ಬಿಟ್ವಲ್ಲ ನಾವು ಅಂತ ನಿಮಗೆ ಅನ್ಸುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲೂ ಸುಮಾರು ಪೈಪಿಂಗ್ ವಿಡಿಯೋಸ್ ಹಾಕಿದ್ದೀನಿ. ಸೊ ಒಂದೊಂದು ವಿಡಿಯೋ ನೋಡಿದಾಗಲೂ ನಿಮಗೆ ಒಂದೊಂದು ಐಡಿಯಾಸು ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಪೈಪಿಂಗ್ ಇಲ್ಲ ಅಂದರೆ ಇನ್ನೊಂದು ಪೈಪಿಂಗ್ ನೋಡಿ. ಸೊ ಯಾಕಂದರೆ ಒಂದೇ ಸಮ ಮಾತಾಡ್ಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿರ್ತೀನಿ. ಟಿಪ್ಸ್ಗಳನ್ನು ಅಷ್ಟೇ ಬೇರೆ ಬೇರೆ ರೀತಿ ಕೊಡ್ತಾ ಹೋಗಿರ್ತೀನಿ. ಹಾಗಾಗಿ ನೀವು ಬೇರೆ ಬೇರೆ ವಿಡಿಯೋಸ್ ಏನಿದೆ ಅದನ್ನು ಕೂಡ ವಾಚ್ ಮಾಡಿ ನೋಡಿ. ಲಿಂಕ್ ಕೊಟ್ಟಿರ್ತೀನಿ ಐ ಕಾರ್ಡಲ್ಲಿ, ನೋಡ್ಕೊಳ್ಳಿ. ಇದು ಕಾಂಟ್ರಾಸ್ಟ್ ಇರೋದ್ರಿಂದ ನಿಮಗೆ ನೀಟಾಗಿ ಕಾಣುತ್ತೆ ಅಂತ ಮಾಡಿ ಹಾಕಿದ್ದೀನಿ ವಿಡಿಯೋನ, ನೋಡ್ಕೊಳ್ಳಿ. ಸೊ ಯಾವುದೇ ಆಗಲಿ ಇಂಟ್ರೆಸ್ಟಿಂದ ಹೊಲಿದ್ರೆ ಖಂಡಿತವಾಗಿಯೂ ಫಿನಿಶಿಂಗ್ ಅನ್ನೋದು ಬಂದೇ ಬರುತ್ತೆ ಫ್ರೆಂಡ್ಸ್. ಕೆಲವರು ಹೇಳ್ತಾರೆ ನನಗೆ ಫಿನಿಶಿಂಗ್ ಬರ್ತಾ ಇಲ್ಲ ಅಂತ. ಆದರೆ ನೀವು ಹೊಲಿಬೇಕಾದ್ರೆ ಗಮನ ಕೊಟ್ಟು ಹೊಲಿತಾ ಹೋದರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಆಮೇಲೆ ಯಾವಾಗಲೂ ಅರ್ಜೆಂಟ್ ಮಾಡಬಾರ್ದು, ನಿಧಾನಕ್ಕೆ ಹೊಲಿಯೋದು ಕಲಿಬೇಕು ಫಸ್ಟು. ನೀವು ಕೈ ಕೂತ ಮೇಲೆ ನೀವು ಫಾಸ್ಟಾಗಿ ಹೊಲಿದ್ರು ಅದೇ ಫಿನಿಶಿಂಗೇ ಬರುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ತಾಳ್ಮೆಯಿಂದ ನಿಧಾನವಾಗಿ ಹೊಲಿರಿ. ಈ ತುದಿಯಿಂದ ಆ ತುದಿವರೆಗೂ 1/4 ಇಂಚ್ ಗ್ಯಾಪಲ್ಲೇ ಕರೆಕ್ಟಾಗಿ ಹೊಲ್ಕೊಂಡ್ಬಿಟ್ರೆ ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಲ್ವ ಅದನ್ನು ನೀವು ಫಾಲೋ ಮಾಡಿ. ಅವಾಗ ಪರ್ಫೆಕ್ಟಾಗಿ ನಿಮಗೆ ಏನಿದೆ ಇದು ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಈ ರೀತಿ ಹೊಲ್ದಾದ್ಮೇಲೆ ಯಾವಾಗಲೂ ಎಕ್ಸ್ಟ್ರಾ ಥ್ರೆಡ್ ಅನ್ನೋದು ಇದ್ದೇ ಇರುತ್ತೆ ನೆಕ್ಕಲ್ಲಿ. ಸೊ ಅದನ್ನು ಒಂಚೂರು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅವಾಗ ಪೈಪಿಂಗ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲ್ಲ ನಿಮಗೆ. ಇಲ್ಲ ಅಂದರೆ ನಿಮಗೆ ಈ ಥ್ರೆಡ್ ಅನ್ನೋದು ಆಮೇಲೆ ಹೊರಗಡೆ ಕಾಣುತ್ತೆ. ಹಾಗಾಗಿ ಇದು ಫಿನಿಶಿಂಗು ಅಲ್ಲಲ್ಲೇ ಕೊಡ್ಕೊತ ಹೋಗ್ಬೇಕು ನೀವು. ಆಮೇಲೆ ಮಾಡೋಣ ಮಾಡೋಣ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್. ಅವಾಗಿಂದವಾಗೆ ನೀವು ಕಟ್ ಮಾಡ್ಕೊತ ಹೋಗ್ಬೇಕು. ಹಾಗಾಗಿ ಈ ಕತ್ರಿ ಏನಿದೆ ಈ ಥರ ಲೈಟ್ ವೆಯ್ಟ್ ಕತ್ರಿಗಳನ್ನು ಆದಷ್ಟು ಯೂಸ್ ಮಾಡಿ. ಯಾಕಂದರೆ ಬಳಸ್ತಾ ಕೈ ನೋವು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಟೆಂಪ್ಲಾನ್ ಕತ್ರಿ ಏನಿದೆ ಇದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದ್ರ ಬಗ್ಗೆನೂ ತಿಳ್ಕೊಳ್ಳಿ. ನೀವು ತಿಳ್ಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ. ನೋಡಿ, ಇದೇನೆಂತ ಎಕ್ಸ್ಟ್ರಾ ಥ್ರೆಡ್ಗಳು ಅಥವಾ ಬಟ್ಟೆ ಎಕ್ಸ್ಟ್ರಾ ಕಾಣಿಸ್ತಾ ಇರುತ್ತಲ್ವ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ನೋಡಿ 1/4 ಇಂಚ್ ಗ್ಯಾಪಲ್ಲೇ ಬರ್ತಾವಿದೆ. ನಾನೇನು ಒಂದು ಮೆಥಡ್ ಹೇಳಿದೆ ಈ ಫೂಟ್ ಎಡ್ಜಿಂದು ಫಾಲೋ ಮಾಡಿ ಅಂತ, ಅದನ್ನು ಕರೆಕ್ಟಾಗೆ ಫಾಲೋ ಮಾಡಿ. ಸೊ ನೋಡಿ ಫ್ರೆಂಡ್ಸ್, 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಕಾಣಿಸ್ತಾ ಇದೆ ಅಲ್ವ ನಿಮಗೆ. ಎಲ್ಲ ಕಡೆ ಇದೇ ರೀತಿ ಯೂನಿಫಾರ್ಮ್ ಬಂದರೆ ನಿಮಗೆ ಮಡ್ಚೊಲಿಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈಗ ಏನು ಹೇಳ್ತಾ ಇದ್ದೀನಲ್ಲ ಇದು ಮೇಯ್ನು. ಈ ಮೇಯ್ನ್ ಏನಿದೆ ಇದನ್ನು ನೀವು ತಿಳ್ಕೊಂಬಿಟ್ರೆ ಪೈಪಿಂಗ್ ಇಷ್ಟು ಈಸಿನಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಸೊ ನೋಡಿ, ಇಲ್ಲೇನಿದೆ 1/4 ಇಂಚ್ ಗ್ಯಾಪ್ ಹೊಳ್ದಿದೆಯಲ್ವ, ಇದೇ ಮೇಯ್ನು ಪೈಪಿಂಗಿಗೆ ಬೇಕಾಗಿರುವಂಥ ಒಂದು ಬೇಸ್ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಐಡಿಯಾ ಕೊಡ್ತೀನಿ. ಸೊ ಇದೇನಿದೆ ಎರಡು ಕೂಡ ಒಂದೇ ಡೈರೆಕ್ಷನ್ನಲ್ಲೇ ಇರಬೇಕು ಈ ಥರ. ನೋಡಿ, ಈಗ ಹೊಲಿಗೆ ಅನ್ನೋದು ಎಲ್ಲಿ ಬರಬೇಕು ಅಂದರೆ ಇಲ್ಲಿ ಬರಬೇಕು. ಸೊ ನೀವೀಗ ಗೋಲ್ಡ್ ಬಟ್ಟೆ ಹೊಲಿಯೋಕ್ಕೆ ಗೋಲ್ಡ್ ಕಲರಿಂದ ಥ್ರೆಡ್ಡಲ್ಲಿ ಹೊಲ್ದಿದ್ದೀರಾ ಅಲ್ವಾ.
ಸೊ ಈಗ ನಾವು ಈ ಬಟ್ಟೆ ಯಾವುದಿದೆ ಈ ಕಲರ್ ಇದು ಥ್ರೆಡ್ಡನ್ನೇ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಫಸ್ಟು ಈ ಥ್ರೆಡ್ಡನ್ನು ಚೇಂಜ್ ಮಾಡ್ಕೊತೀನಿ. ಅಲ್ಲಿ ಯಾಕೆ ಇದೇ ಕಲರ್ ದಾರ ಹೊಲಿಬೇಕು ಅಂತ ಅಂದರೆ, ಇಲ್ಲಿ ನೋಡಿ ನಾವು ಹೊಲಿಗೆ ಬಿಡಬೇಕಾಗಿರೋದು ಈಗ. ಸೊ ಇಲ್ಲಿ ಏನಿದೆ ಗ್ಯಾಪು, ಈ ಒಂದು ಸ್ಟಿಚಿಂಗ್ ಬಂದಿದೆ ಅಲ್ವಾ, 2 ಜಾಯಿಂಟ್ ಆಗಿರೋ ಜಾಗದಲ್ಲೇ ಆ ಹೊಲಿಗೆ ಅನ್ನೋದು ಬರಬೇಕು. ಸೊ ಹಾಗಾಗಿ ಈ ಒಂದು ಥ್ರೆಡ್ ಇದೇ ಸೇಮ್ ಕಲರಲ್ಲಿದ್ದಾಗ ಹೊಲಿಗೆ ಅನ್ನೋದು ಕಾಣಲ್ಲ ನಿಮಗೆ. ಹಾಗಾಗಿ ಆದಷ್ಟು ಮೇನ್ ಕಲರ್ ಏನಿದೆ ಅದೇ ಕಲರ್ ಥ್ರೆಡ್ಡನ್ನೇ ಯೂಸ್ ಮಾಡಬೇಕು ಪೈಪಿಂಗಿಗೆ. ಸೊ ಈಗ ನೋಡಿ ನಾನು ಹೇಳ್ಕೊಡೋ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಮೇಯ್ನು ಹೇಳಿದ್ನಲ್ವ 1/4 ಇಂಚು ಇದು ಬೇಸು. ಇದು ಕೂಡ ನೀವು ಮಡಚಿದಾಗ ಇದನ್ನು ಮಡಚಿ ಹೊಲಿತೀರಲ್ವ ಹಿಂಗೆ, ಇದು ಕೆಳಗಡೆ ಬೇಸು ಕೂಡ ಮಡಚಿ ಹೊಲಿಬೇಕು ನೀವು ಈ ರೀತಿ ಅಲ್ವಾ. ಈ ರೀತಿ ಇದು ಮತ್ತು ಇದು 2 ಸೇರಿ ಮಡಚಿದಾಗ ನಿಮಗೆ ಥಿಕ್ನೆಸ್ ಅನ್ನೋದು ಬರುತ್ತೆ. ನೋಡಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಮಡಚ್ಕೊಳ್ಳಿ. ಈ ಒಂದು ಬೇಸು ನಿಮಗೆ ಸಿಗಲಿಲ್ಲ, ಜಾರ್ತಾ ಇದೆ ಅಂದಾಗ ನಿಮಗೆ ಪೈಪಿಂಗ್ ಅನ್ನೋದು ನೋಡಿ ಈ ರೀತಿ ಟೊಳ್ಳಿರುತ್ತೆ. ಮುಟ್ಟಿದಾಗ ಅದು ಗಟ್ಟಿ ಇರಲ್ಲ, ಪೈಪಿಂಗ್ ಥರ ಕಂಡ್ರು ಅದು ಹಿಂಗೆ ಮುಟ್ಟಿದಾಗ ಟೊಳ್ಳು ಅನಿಸುತ್ತೆ ಮತ್ತು ಸುಕ್ಕು ಬರುತ್ತೆ. ಹಾಗಾಗಿ ಈ ಒಂದು ಬೇಸ್ ಏನಿದೆ ಇದನ್ನು ಕೂಡ ನೀವು ಈ ರೀತಿ ಮಡಚಬೇಕಾಗತ್ತೆ ಒಳಗಡೆ. ನೋಡಿ ಈ ರೀತಿ 2 ಒಂದೇ ಕಡೆ ಡೈರೆಕ್ಷನಲ್ಲಿ ಇಟ್ಕೊಂಡ್ಬಿಟ್ಟು ಮಡಚ್ಬೇಕಾದ್ರೆ 2 ಮಡಚಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹೆಂಗೆ ಅಂದರೆ ಇದು ಮುಟ್ಟಿದಾಗ ಗಟ್ಟಿ ಸಿಗುತ್ತೆ ನಿಮಗೆ. ಬೇಸ ಪೈಪಿಂಗ್ ಯಾವಾಗಲೂ ಗಟ್ಟಿನೇ ಇರಬೇಕು, ಟೊಳ್ಳು ಇರಬಾರ್ದು. ಸೊ ನೋಡಿ 2 ಈ ಕಡೆ ಡೈರೆಕ್ಷನಿಗೆ ಹಾಕ್ಕೊಂಡಿದ್ದೀನಿ. ಈ ಬಟ್ಟೆ ಏನಿದೆ ಎಕ್ಸ್ಟ್ರಾ ಇದನ್ನು ಈ ರೀತಿ ಮಡ್ಚ್ಕೋಬೇಕು. ಇದು ಸಮವಾಗಿ ಈ ರೀತಿ ಬರಬೇಕು ಫ್ರೆಂಡ್ಸ್. ಈಗ ನೀವೇನು ಯಾವ ಸೈಜಿಗೆ ಮಡ್ಚಿದ್ದೀರಲ್ವಾ ಇದೇ ಸೈಜಿಗೆ ಕೊನೆವರೆಗೂ ಮಡ್ಚ್ಕೊತ ಹೊಲಿರಿ. ನೋಡಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಥವಾ ತಿನ್ನಬೇಕೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಇದೇನಿದೆ ನೀಟಾಗಿ ಮಡ್ಚ್ಕೊಂಡು ಹೊಲಿಯೋದಷ್ಟೇ ನಿಮ್ಮ ಕೆಲಸ. ಹೊಲಿಗೆ ಅನ್ನೋದು ಮಾತ್ರ ಇಲ್ಲಿ ಬರ್ತಾ ಹೋಗ್ಬೇಕು. ಸೊ ನಾನೀಗ ಹೊಲಿಗೆ ಅನ್ನೋದನ್ನು ಹಾಕ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಯಾವಾಗಲೂ ಗಂಟು ಹೊಲಿಗೆ ಹಾಕಬೇಕು. ಕೆಲವೊಂದು ಮಿಷಿನಲ್ಲಿ ಗಂಟು ಹೊಲಿಗೆ ಬರಲಿಲ್ಲ ಅಂದರೆ ನೀವು ಎಮ್ಮಿಂಗ್ ಮೂಲಕ ಅಲ್ಲಿ ಗಂಟನ್ನು ಹಾಕ್ಬೋದು. ಆಮೇಲೆ ಸೀದಾ ಹಾಕೊಂಡ್ಬಿಟ್ಟು ಆಮೇಲೆ ನೀವು ಎಮ್ಮಿಂಗ್ ಮಾಡ್ಬೋದು. ಸೊ ನಾನೀಗ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ನಾನು ಡಬಲ್ ಫೂಟೇ ಯೂಸ್ ಮಾಡಿದ್ದೀನಿ. ಈ ಫೂಟು ಏನಿದೆ ಬೇರೆ ಬೇರೆ ಥರನೇ ಬರುತ್ತೆ, ಬೇರೆ ಬೇರೆ ಕಂಪ್ನಿಯವರು ಬಿಟ್ಟಿರ್ತಾರೆ. ಸೊ ಇದು ಹೆಂಗಿದೆ ಅಂದರೆ ಇದು ಸ್ವಲ್ಪ ಅಗಲ ಇದೆ, ಇದು ಗೋಲು ಅಲ್ಲಿ ಅಗಲ ಇದ್ದಾಗ ಇದೇನಾಗುತ್ತೆ ಪೈಪಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನೋಡಿಬಿಟ್ಟು ನೀವು ತೊಗೊಳ್ಳಿ ಯಾವ ಫೋಟೋ ಸೆಟ್ ಆಗುತ್ತೆ ಅದನ್ನು. ಇಲ್ಲಿ ಯಾವುದೇ ರೀತಿ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಇಲ್ಲಿ ಮಿಷಿನಲ್ಲಿ, ಹಾಗೆ ಫೂಟ್ ಮಾತ್ರ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡಿ ಇದನ್ನು ನಿಮ್ಮ ಸೈಜ್ ಏನಿದೆ ಆ ರೀತಿ ಮಡಿಸ್ಕೊಡಿ. ಇದು ಮಡಿಸ್ಬೇಕಾದ್ರೆ ಯಾವಾಗಲೂ ಇದು ಈ ಜೊತೆಗೆ ಇರಬೇಕಿದು, ಜೊತೆಗೆ ಇದ್ಬಿಟ್ಟು ಈ ರೀತಿ ಮಡಿಸ್ಕೋಬೇಕಿದು. 2 ಕೂಡ ಈ ರೀತಿ ಇಟ್ಕೊಳ್ಳಿ. ಇದೇನಿದೆ ಹೆಬ್ಬೆರಳಿಂದ ಸಹಾಯದಿಂದ ಈ ರೀತಿ ಮಡಿಸ್ಕೋಬೇಕು ನಿಮಗೆ. ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜೇ ಇಟ್ಕೊಳ್ಳಿ. ತುಂಬ ದೂರ ಇಟ್ಕೊಳಕ್ ಹೋಗಬೇಡಿ, ಜಾರ್ಕೊಳತ್ತೆ. ಹಾಗಾಗಿ ಸ್ವಲ್ಪ ದೂರದಲ್ಲೇ ನೀವು ಹೊಲಿಬೇಕು. ಒಂದು 2 ಇಂಚು ಮಡಚಿಕೊಂಡು ಹೊಲಿತಾ ಹೋಗಿ ನೀವು. ನೋಡಿ ಫ್ರೆಂಡ್, ಸೈಜ್ ಅನ್ನೋದು ಪರ್ಫೆಕ್ಟ್ ಆಗಿರಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಈ ರೀತಿ ಮಾಡ್ಕೋಬಾರ್ದು. ನಿಮಗೆ ಇಲ್ಲಿ ಸೈಜ್ ಇಲ್ಲಿ ಗೊತ್ತಾಗತ್ತಲ್ವ ಬಂದಿದೆ ಅಂತ, ಆವಾಗ ನೀವು ಕನ್ಫರ್ಮ್ ಆದಮೇಲೆ ನೀವು ಹೊಲಿಗೆ ಅನ್ನೋದನ್ನು ಹಾಕಿ ಆಮೇಲೆ ಕೆಳಗಡೆ ಬೇಸ್ ಏನಿದೆ ಅದು ಕರೆಕ್ಟಾಗಿ ಇದೆಯೋ ಇಲ್ಲ ಅನ್ನೋದನ್ನು ನೋಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಜರುಗ್ತು ಅಂದರೂ ಕೂಡ ಅದು ಜಾರ್ಕೊಡೋದು. ಗಟ್ಟಿ ಬಂದಾಗ ಏನಾಗುತ್ತೆ ಫೂಟ್ ಒಂಚೂರು ಜರುಗು ಬಿಡುತ್ತೆ. ಹಾಗಾಗಿ ಅಲ್ಲಿ ಈ ಜಾಯಿಂಟು ಏನು ಬರ್ತಾವಲ್ಲ ಬಟ್ಟೆ ಜಾಯಿಂಟು, ಆವಾಗ ನೀವು ಸ್ವಲ್ಪ ನಿಧಾನವಾಗಿ ಹೊಲ್ಕೋಬೇಕು. ಅದಕ್ಕೆ ಆದಷ್ಟು ಲಾಂಗ್ ಪೀಸ್ ತೊಗೊಳ್ಳಿ. ಈ ಥರ ಏನಿದೆ ಇದು ಕ್ರಾಸ್ ಪೀಸು ಉದ್ದುದ್ದ ಇದ್ದಾಗ ಜಾಯಿಂಟ್ ಅನ್ನೋದು ಕಡಿಮೆ ಆಗುತ್ತೆ ನಿಮಗೆ. ಆವಾಗ ನೀವು ಈಸಿಯಾಗಿ ಹೊಲ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಪೈಪಿಂಗು ಸಣ್ಣನೇ ಮಾಡಿ ಚೆನ್ನಾಗಿ ಕಾಣುತ್ತೆ. ಲುಕ್ಕಿಂಗ್ ಅನ್ನೋದು ಥ್ರೆಡ್ ಪೈಪಿಂಗ್ ಬರುತ್ತಲ್ವ ಅದೇ ರೀತಿನೇ ಕಾಣುತ್ತೆ. ನಿಮಗೆ ಹೊಲ್ದಾದ್ಮೇಲೆ ತೋರಿಸ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ.
ಸೇಮ್ ಥ್ರೆಡ್ ಪೈಪಿಂಗ್ ಎಷ್ಟು ತೆಳು ಇರುತ್ತಲ್ವ ಅಷ್ಟೇ ತೆಳುಗೆ ನೀವು ಇದರಲ್ಲೇ ಹೊಲ್ಕೊಂಡ್ಬಿಡ್ಬೋದು. ನೀವು ಹೊಲಿಬೇಕಾದ್ರೆ ಆದಷ್ಟು ಈ ಒಂದು ಜಾಯಿಂಟ್ ಏನಾಗಿದೆ ಅಲ್ಲ ಹೊಲಿಗೆ ಬರೋ ರೀತಿ ನೋಡ್ಕೊಳ್ಳಿ. ಅಂದರೆ ನಿಮ್ಮ ಒಂದು ಕಣ್ಣು ಆ ಸೂಜಿ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನೋಡಬೇಕಾಗತ್ತೆ. ಪೈಪಿಂಗ್ ಮಾಡ್ಬೇಕಾದ್ರೆ ನೀವು ಗಮನಿಸ್ಬೇಕಾಗಿರೋದು ಇಷ್ಟೇ, ನೀವು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊತಿದ್ದೀರಾ, ಅದು ಪೈಪಿಂಗ್ ಬೇಸಿಂಗ್ ಏನಿದೆ ಅದು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಕನ್ಫರ್ಮ್ ಆದಮೇಲೆ ನೀವು ಹೊಲಿಗೆ ಬಿಡಬೇಕು ಯಾವಾಗಲೂ. ಸೊ ನೋಡಿ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಪೈಪಿಂಗು ಯಾವ ರೀತಿ ಬಂದಿದೆ ಅಂತ. ಇದೇ ಫಿನಿಶಿಂಗು ಕೊನೆವರೆಗೂ ನೀವು ಕೊಡಬೇಕು. ಸೊ ಒಂದ್ಸಲಿ ಈ ರೀತಿ ತೀಡ್ಕೊಳ್ಳಿ, ತೀಡ್ಕೊಂಡಾಗ ನಿಮಗೆ ಹೊಲಿಯೋಕ್ಕೆ ಅನುಕೂಲ ಆಗುತ್ತೆ. ನೀವು ಆ ಸೈಜ್ ಬರೋವರೆಗೂ ಈ ರೀತಿ ತಳ್ಕೋಬೇಕು ಬಟ್ಟೆ. ನೀವು ಇಲ್ಲ ಒಂದು ಕಡೆ ದಪ್ಪ ಸಣ್ಣ ಹೊಲಿತಾ ಹೋದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಹಾಗಾಗಿ ನೋಡಿ ಈ ರೀತಿ ಮಡ್ಚ್ಕೊಂಡ್ಮೇಲೆ ಇತ್ತಲ್ಲಿ ಒಂದ್ಸರಿ ತೀಡ್ಕೊಂಬಿಡಿ, ಅವಾಗ ಹೊಲಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಮತ್ತೆ ನಿಧಾನಕ್ಕೆ ತುಳಿಬೇಕು, ಪೆಟಲ್ ಮಾಡಿದ್ರೆ ನಿಧಾನಕ್ಕೆ ತುಳಿರಿ. ನೀವು ಮೋಟ್ರ್ ಹಾಕೊಂಡು ಹೊಲಿತೀನಿ ಅಂದ್ರೆ ಒಂದೊಂದು ಇಂಚಿಗೆ ಆ ಹೊಲಿಗೆ ಅನ್ನೋದು ಬರ್ತಾ ಹೋಗುತ್ತೆ. ನೋಡಿ ಇದು ಜಾಯಿಂಟ್ ಏನಿರುತ್ತೆ ಇಲ್ಲಿ ಸ್ವಲ್ಪ ಬಟ್ಟೆ ದಪ್ಪ ಅನ್ನೋದು ಬರುತ್ತೆ, ಹಾಗಾಗಿ ಅಲ್ಲಿ ನಿಧಾನಕ್ಕೆ ಹೊಲ್ಕೋಬೇಕು. ನೀವು ಪ್ರತಿ ವಿಡಿಯೋ ಮಾಡ್ಬೇಕಾದ್ರೂ ನನಗೆ ಏನು ಮೈಂಡಲ್ಲಿ ಬರುತ್ತೋ ಅದನ್ನು ಹೇಳ್ತಾ ಹೋಗ್ತೀನಿ. ಬಟ್ ಈ ಮೆಥಡ್ ಏನಿದೆ ಅದನ್ನು ಪರ್ಫೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲ ಇದರಲ್ಲೂ ಪರ್ಫೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈಗ ತುಂಬ ಜನ ಓದಾಡೋದು ನೋಡಿದೆ, ಯಾಕಂದರೆ ನಾನು ಬಿಗಿನರ್ಸ್ ಇದ್ದಾಗ ಪೈಪಿಂಗ್ ಮಾಡೋ ಮೆಥಡು ಗೊತ್ತಿರಲಿಲ್ಲ. ಆವಾಗ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಈ ಪೈಪಿಂಗ್ ಅನ್ನೋದು ಬರ್ತಾನೆ ಇರಲಿಲ್ಲ ನನಗೂ ಕೂಡ. ನಮ್ಮ ಕೊಲಿಗೊಬ್ರು ಹೇಳ್ಕೊಟ್ರು, ರಶ್ಮಿ ಮೇಡಮ್ ಅಂತ ಇದ್ದಾರೆ, ಅವರು ಈ ರೀತಿ ಒಂದಿಂಚು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು 1/4 ಇಂಚ್ ಗ್ಯಾಪ್ ಮಡಚಿಬಿಟ್ಟು ಇದೇನಿದೆ 1/4 ಇಂಚ್ ಗ್ಯಾಪಲ್ಲೇ ಹೊಲಿಗೆನ ಹಾಕೊಂಡು ಹೊಲ್ದು ನೋಡ್ರಿ ಅಂತ ಬಾಯಲ್ಲಿ ಹೇಳಿದೆ ಅಷ್ಟೇ. ಸೊ ಅವರು ಬಾಯಲ್ಲಿ ಹೇಳಿದ್ದನ್ನು ಕೇಳಿಬಿಟ್ಟು ನನಗೆ ಒಂದು ಐಡಿಯಾ ಬಂತು, ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ. ಸೊ ತುಂಬ ಈಗ ಇದೇ ಮೆಥಡ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ, ಈಸಿ ಮೆಥಡ್ ಕೂಡ ಇದು. ಸೊ ನೋಡಿ ಉಲ್ಟಾ ಹೊಲಿದಾಗ ಇಲ್ಲಿ ಕವರ್ ಆಗಿರುತ್ತೆ, ಯಾವುದೇ ಥ್ರೆಡ್ ಅನ್ನೋದು ನಿಮಗೆ ಕಾಣೋದಿಲ್ಲ, ಆ ರೀತಿ ಕವರ್ ಆಗಿರುತ್ತೆ ಫ್ರೆಂಡ್ಸ್. ಈ ರೌಂಡ್ ಶೇಪಿಗೆ ಏನು ಕಷ್ಟಪಡೋ ಅಗತ್ಯ ಇಲ್ಲ. ಡಿಸೈನ್ ನೆಕ್ಗಳಿರ್ತಾವಲ್ಲ ಅದೊಂದು ಸ್ವಲ್ಪ ಟಫ್ ಅನಿಸುತ್ತೆ, ಆದರೆ ಹೊಲಿಬೇಕಾದ್ರೆ ನಿಮಗೆ ಒಂದು ಐಡಿಯಾ ಒಂದು ಸಲ ಬಂತು ಅಂದರೆ ನಿಮ್ಮ ಒಂದು ಐಡಿಯಾದ ಪ್ರಕಾರ ಹೊಲಿತಾ ಹೋದ್ರೆ ಈಸಿ ಆಗುತ್ತೆ. ಡಿಸೈನ್ ನೆಕ್ ಹೊಲಿಯೋದ್ರು ಕೂಡ ತಿಳಿಸ್ಕೊಟ್ಟಿದ್ದೀನಿ, ಈ ಮೂಲೆ ಮೂಲೆ ಎಲ್ಲ ಡಿಸೈನ್ ಬಂದಿರುತ್ತೆ. ಸೊ ಅಲ್ಲಿ ಯಾವ ರೀತಿ ಈ ಕ್ರಾಸ್ ಪೀಸ್ ಇಟ್ಟು ಹೊಲಿಬೇಕು, ಪೈಪಿಂಗ್ ಮಾಡೋದು ಹೇಗೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ, ಡಿಸೈನ್ ನೆಕ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಅದು ಪೈಪಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ನೀವು ನನ್ನ ಒಂದು ಚಾನಲ್ ಏನಿದೆ ಅದಕ್ಕೆ ವಿಸಿಟ್ ಕೊಟ್ಟರೆ ನಿಮಗೆ ಸಿಗುತ್ತೆ ಪೈಪಿಂಗಿಂದು. ಸೊ ಇಲ್ಲಿ ನೋಡಿ, ಇಲ್ಲಿ ರೌಂಡ್ ಶೇಪು ಬಂದಿರತ್ತಲ್ವ ನೆಕ್ಕು, ಅಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು. ಅವಾಗ ಸ್ಟ್ರೈಟಾಗಿ ಇಟ್ಕೊಂಡು ಹೊಲಿಬೇಕು. ಈ ರೀತಿ ಏನಿದೆ ಹಿಂದ್ಗಡೆನೂ ಬಟ್ಟೆ ಸ್ಟ್ರೈಟ್ ಮಾಡ್ಕೊಳ್ಳಿ, ಮುಂದ್ಗಡೆನೂ ಏನಿದೆ ಇದನ್ನು ಕೂಡ ಸ್ಟ್ರೈಟಾಗೆ ಇಟ್ಕೋಬೇಕು. ಆಮೇಲೆ ಸೈಜ್ ಏನಿದೆ ಪೈಪಿಂಗ್ ಸೈಜು ಸೇಮ್ ಇರಬೇಕು. ಈ ಥರ ಕ್ರಾಸ್ಗಳು ಬಂದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಹಾಗಾಗಿ ನೀವು ನನ್ನ ಒಂದು ವೀಡಿಯೋಸ್ ಪೈಪಿಂಗ್ ನೋಡ್ತಾ ಇದ್ರೆ ಎಲ್ಲ ಥರ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಟೈಲರ್ಸಿಗೆ ಮೇನ್ ಬೇಕಾಗಿರೋದೆ ಪೇಷನ್ಸ್. ಆ ಪೇಷನ್ಸ್ ಇದ್ದರೆ ಮಾತ್ರ ನೀವು ಒಳ್ಳೆ ಫಿನಿಶಿಂಗ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಗಮನ ಎಲ್ಲ ಹೊಲಿಗೆ ಮೇಲೆ, ಮತ್ತು ನಿಮ್ಮ ಒಂದು ಮೈಂಡ್ ಏನಿದೆ ಯಾವಾಗಲೂ ಐಡಿಯಾಸು ಮಾಡ್ತಾ ಇರಬೇಕು. ಈ ರೀತಿ ಮಾಡಿದರೆ ಬರುತ್ತಾ ಹೇಗೆ ಅನ್ನೋದನ್ನು ನೀವು ಥಿಂಕ್ ಮಾಡ್ತಾ ಇದ್ರೆ ಅದು ಗೊತ್ತಾಗುತ್ತೆ. ಈ ತುದಿಯಿಂದ ಆ ತುದಿವರೆಗೂ ಸೇಮ್ ಮೆಥಡ್ ಫ್ರೆಂಡ್ಸ್.
ಯಾವ ಮಿಷಿನ್ ಇದ್ದರೂ ಕೂಡ ನೀವು ಏನಿದೆ ಫಿನಿಶಿಂಗ್ ಅನ್ನೋದು ಕೊಡಲೇಬೇಕು. ಹಾಗಾಗಿ ಫಿನಿಶಿಂಗ್ ಕಡೆ ನೀವು ಹೆಚ್ಚು ಗಮನ ಕೊಡಬೇಕು. ನೋಡಿ ಲಾಸ್ಟಿಗೆ ಏನಿದೆ ಇದು ಬಟ್ಟೆ ಒಂದು ಅರ್ಧ ಇಂಚಿದ್ರೆ ಸಾಕು. ಇದನ್ನು ಕೂಡ ನೀಟಾಗಿ ಮಡಚಿಬಿಟ್ಟು ಹೊಲಿಬೇಕು. ನೋಡಿ ಇದೇನಿದೆ ಎರಡು ಒಂದೇ ಡೈರೆಕ್ಷನಲ್ಲೇ ಇಟ್ಕೋಬೇಕು. ಮತ್ತು ಇದನ್ನು ಏನಿದೆ ಇದನ್ನು ನೀಟಾಗಿ ಸ್ಟ್ರೈಟಾಗಿ ಮಡ್ಚ್ಕೋಬೇಕು. ಮಡ್ಚಿದಾಗ ಇದು ಕೂಡ ಸ್ಟ್ರೈಟ್ ಇರಬೇಕು. ನೆಕ್ಸ್ಟ್ ಅಲ್ಲೇನು ಮಡ್ಚಿದ್ರಲ್ವ ಅದೇ ರೀತಿ ಆ ಸೈಜಿಗೆ ಮಡಚಿ ಫಿನಿಶಿಂಗ್ ಕೊಟ್ಟರೆ ಆಯಿತು. ಇಲ್ಲಿ ಗಂಟಲ್ಗೆ ಹಾಕೋದನ್ನ ಮರಿಬೇಡಿ. ಸೊ ಈಗ ಯಾವ ರೀತಿ ಬಂದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಸ್ಟಾರ್ಟಿಂಗಿಂದ. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಅನ್ನೋದು ನಿಮಗೆ ಈ ರೀತಿ ಇಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ಬೋದು. ಅದೇ ಅದು ತೆಳ್ಳಗೆ ಇರೋದು ನೋಡಿ. ಸೇಮ್ ಫಿನಿಶಿಂಗು. ಥ್ರೆಡ್ ಪೈಪಿಂಗ್ ಬರಲಿಲ್ಲ ಅಂದರೆ ನೀವು ಈ ಥರ ಪೈಪಿಂಗ್ ಹೊಲ್ಕೊಟ್ರೆ ಜನ ಇಷ್ಟಪಡ್ತಾರೆ. ನೋಡಿ ಫ್ರೆಂಡ್ಸ್, ಎಲ್ಲೂ ಕೂಡ ಒಂದು ಕಡೆ ಜಾಸ್ತಿ ಒಂದು ಕಡೆ ಸಣ್ಣ ಅನ್ನೋ ರೀತಿ ಇಲ್ಲ. ನೋಡಿ ಸೇಮ್ ಸೈಜಲ್ಲೇ ನಾನು ಹೊಲ್ದಿದ್ದೀನಿ. ಈ ತುದಿಯಿಂದ ಆ ತುದಿವರೆಗೂ ತೋರಿಸ್ತಾ ಇದ್ದೀನಿ. ಒಳಗಡೆ ಫಿನಿಶಿಂಗ್ ಈ ರೀತಿ ಇರುತ್ತೆ, ಹೊರಗಡೆ ಫಿನಿಶಿಂಗು ಈ ರೀತಿ ಇರುತ್ತೆ. ಇದೇನಿದೆ ಥ್ರೆಡ್ಡು ಹೊಲಿಗೆ ಬಿಟ್ಟಿರೋದು ಕೂಡ ನಿಮಗೆ ಕಾಣಿಸ್ತಾ ಇಲ್ಲ. ನೋಡಿ ಆ ರೀತಿ ಹೊಲಿಗೆ ಅನ್ನೋದನ್ನ ಬಿಟ್ಟಿದ್ದೀನಿ. ಸೇಮ್ ಕಲರೇ ತೊಗೊಂಡಿರೋದ್ರಿಂದ ಅದು ನಿಮಗಿಲ್ಲಿ ಕಾಣಿಸೋದಿಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.